ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ರಾಜ್ಯದಲ್ಲಿ ಮತ್ತೆ ಕುಮಾರರ ಮಾತಿನ ಮಲ್ಲ ಯುದ್ಧ ಮುಂದುವರೆದಿದೆ. ಕೇಂದ್ರ ಸಚಿವ ಎಚ್ಡಿಕೆ, ಡಿಸಿಎಂ ಡಿಕೆಶಿ ವಿರುದ್ಧ ವಾಕ್ಸಮರ ಆರಂಭ ಮಾಡಿದ್ದಾರೆ. ಡಿಕೆಶಿ ನಿನ್ನೆಯಷ್ಟೇ 6ನೇ ಗ್ಯಾರಂಟಿಯಾಗಿ ಭೂ ಗ್ಯಾರಂಟಿಯನ್ನ ಘೋಷಣೆ ಮಾಡಿದ್ದು, ಇದಕ್ಕೆ ಎಚ್ಡಿಕೆ ಟಾಂಗ್ ಕೊಟ್ಟದ್ದು ಮಾತ್ರವಲ್ಲದೆ ಡಿಕೆ ಹೇಳಿದಂಥ ಎಲ್ಲವನ್ನೂ ಕೇಳೋಕ್ ಹೋಗಬೇಡಿ, ನಂಬೋಕ್ ಹೋಗಬೇಡಿ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯಗೂ ಕಿವಿ ಮಾತನ್ನ ಹೇಳಿದ್ದಾರೆ. ಅನುಕೂಲ ಮಾಡತಕ್ಕಂಥ ಸರ್ಕಾರ ತರಲಿಕ್ಕೆ ನಾನು ಹೋರಾಟ. ನಾನು ಮುಖ್ಯಮಂತ್ರಿ ಆಗೋದು ಬಿಡೋದು ಆಮೇಲೆ ಚರ್ಚೆ ಮಾಡ್ಕೊಳ್ಳೋಣ, ತೊಂದರೆ ಇಲ್ಲ. ಯಾರು ಬಿ ಖಾತಾದಿಂದ ಎ ಖಾತಾಗೆ ಕಟ್ಟೋಕ್ ಹೋಗಬೇಡಿ, ಇದು ದುಡ್ಡು ಹೊಡೆಯುವ ಕಾರ್ಯಕ್ರಮ, ಯಾವುದಕ್ಕೂ ತಲೆಬಾಗಬೇಡಿ. ಡಿಕೆಶಿ ಧಮ್ಕಿ ನಮ್ಮ ಹತ್ರ ನಡೆಯಲ್ಲ. ಇದು ಕೇಂದ್ರ ಸಚಿವ ಎಚ್ಡಿಕೆ, ಡಿಸಿಎಂ ಡಿಕೆ ವಿರುದ್ಧ ಪ್ರಯೋಗಿಸಿದ ವಾಗ್ಬಾಣ. ರಾಜ್ಯದಲ್ಲಿ ಮತ್ತೆ ಕುಮಾರದ್ವಯರ ಮಾತಿನ ಮಲ್ಲ ಯುದ್ಧ ಮುಂದುವರೆದಿದೆ. ಕೇಂದ್ರ ಸಚಿವ ಎಚ್ಡಿಕೆ, ಡಿಸಿಎಂ ಡಿಕೆಶಿ ವಿರುದ್ಧ ವಾಕ್ಸಮರ ಸಾರಿದ್ದಾರೆ. ಡಿಕೆಶಿ ನಿನ್ನೆಯಷ್ಟೇ 6ನೇ ಗ್ಯಾರಂಟಿಯಾಗಿ ಬೆಂಗಳೂರಿನವರಿಗೆ ಭೂ ಗ್ಯಾರಂಟಿಯನ್ನ ಘೋಷಣೆ ಮಾಡಿದ್ದು, ಇದಕ್ಕೆ ಪ್ರತಿಯಾಗಿ ಎಚ್ಡಿಕೆ ಟಾಂಗ್ ಕೊಟ್ರು. ಇವತ್ತು ಬೆಂಗಳೂರಿನ ಜೆಡಿಎಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಎಚ್ಡಿ ಕುಮಾರಸ್ವಾಮಿ, ಹುಟ್ಟುಹಬ್ಬದ ಉಡುಗೊರೆ ಎನ್ನುವಂತೆ ಡಿಕೆಶಿ ಬೆಂಗಳೂರು ನಗರದ ಅಭಿವೃದ್ಧಿಗೆ ದೊಡ್ಡ ಮಟ್ಟದ ಗ್ಯಾರಂಟಿ ಘೋಷಣೆ ಮಾಡಿದ್ದಾರೆ. ಆದ್ರೆ ಅದರ ಹಿಂದಿನ ಸತ್ಯ ಅನೇಕರಿಗೆ ತಿಳಿದಿಲ್ಲ ಅಂತ ಗುಡುಗಿದ್ದಾರೆ. ಅಲ್ಲದೆ ಯಾರೂ ಕೂಡ ಬಿ ಖಾತಾದಿಂದ ಎ ಖಾತಾ ಮಾಡಿಸೋಕೆ ಸಾಲ ಮಾಡಿ ದುಡ್ಡು ಕಟ್ಟೋಕ್ ಹೋಗಬೇಡಿ ಅಂತ ಹೇಳಿ ಎಚ್ಚರಿಕೆ ನೀಡಿದ್ದಾರೆ. ರೆಗ್ಯುಲರೈಸೇಷನ್ಗೆ 5% ಇದ್ದಿದ್ದು 15%ಗೆ ಏರಿಕೆ ಮಾಡ್ತಾರಂತೆ. ಇದೆಲ್ಲ ದುಡ್ಡು ಹೊಡೆಯೋ ಕಾರ್ಯಕ್ರಮ ಇವ್ರದೆಲ್ಲ. ಜನ ನಂಬೇಡಿ. ಬೆಂಗಳೂರಿನ ನಾಗರಿಕರಿಗೆ ಮನವಿ ಮಾಡ್ತೇನೆ, ಇವತ್ತು ಬೆಂಗಳೂರು ನಗರ ಯಾವ ಪರಿಸ್ಥಿತಿ ತಂದಿಟ್ಟಿದ್ದಾರೆ, ಇವ್ರಿಗೆ ಏನಾದರೂ ಕಿಂಚಿತ್ತು ಜನಗಳ ಬಗ್ಗೆ ಗೌರವ ಇದೆಯಾ, ಭಯಭಕ್ತಿ ಇದೆಯಾ? ಇವ್ರು ನಂಬ್ಕೊಂಡು ದುಡ್ಡು ಕಟ್ಟಕ್ಕೆ ಹೋಗ್ಬೇಡಿ. ಬೆಂಗಳೂರು ನಾಗರಿಕರಿಗೆ ಹೇಳ್ತೀನಿ, ನಿಮಗೆ ಹೊರೆ ಆಗ್ತಕ್ಕಂಥ ರೀತಿಯಲ್ಲಿ ಸರ್ಕಾರದ ಕಾರ್ಯಕ್ರಮ ಇವೆಲ್ಲ ಯಾವುದಕ್ಕೂ ತಲೆಬಾಗಬೇಡಿ. ನನಗೆ ವಿಶ್ವಾಸ ಇದೆ, ನಿಮ್ಮಿಂದಲೇ ಈ ರಾಜ್ಯದಲ್ಲಿ ಒಂದು ಒಳ್ಳೆಯ ಸರ್ಕಾರ ತರ್ತಕ್ಕಂಥ ದಿನ ಏನು ದೂರ ಇಲ್ಲ. ನಿಮ್ಮ ಸಮಸ್ಯೆಗಳಿಗೆ ಹಗುರವಾದಂಥ ರೀತಿಯಲ್ಲಿ, ನಿಮ್ಗೆ ಹೊರೆ ಆಗದೆ ಇರತಕ್ಕಂಥ ರೀತಿಯಲ್ಲಿ, ಎಲ್ಲ ರೀತಿಯಲ್ಲಿ ಅನುಕೂಲ ಮಾಡ್ತಕ್ಕಂಥ ಸರ್ಕಾರ ತರಲಿಕ್ಕೆ ನಾನು ಹೋರಾಟ. ನಾನು ಮುಖ್ಯಮಂತ್ರಿ ಆಗೋದು ಬಿಡೋದು ಆಮೇಲೆ ಚರ್ಚೆ ಮಾಡ್ಕೊಳ್ಳೋಣ, ತೊಂದರೆ ಇಲ್ಲ. ಡಿಕೆಶಿಯ ಧಮ್ಕಿ ನಮ್ಮ ಹತ್ರ ನಡೆಯಲ್ಲ ಎಂದು ಎಚ್ಡಿಕೆ ಡಿಚ್ಚಿ. ಡಿಕೆಶಿ ಧಮ್ಕಿ ನಮ್ಮ ಹತ್ರ ನಡೆಯಲ್ಲ, ನೀವು ಯಾರ್ಯಾರ ಕಾಲದಲ್ಲಿ ಯಾರ್ಯಾರ ಕಾಲ್ ಕಟ್ತೀರಿ ಅನ್ನೋದು ನಮಗ್ ಗೊತ್ತಿದೆ. ಇವರು ಹೇಳಿದ್ದಕ್ಕೆಲ್ಲ ಆ ಡಿಸಿ ಸೈನ್ ಹೊಡೆದ್ಕೊಂಡು ಕೂತಿದ್ದಾರೆ. ನಮ್ಮ ನಂಬರ್ನಿಂದ ಫೋನ್ ಹೋದ್ರೆ ಡಿಸಿ ಫೋನ್ ತೆಗಿಯಲ್ಲ ಅಂತಾನು ಕುಮಾರಸ್ವಾಮಿ ಕಿಡಿಕಾರಿದ್ರು. ಇದೇ ವೇಳೆ ಚೇರ್ ಸಿಕ್ಕಿದ್ರೆ ಸಾಕು ಅಂತ ಇವನ ಮಾತು ಕಟ್ಕೊಂಡು ರಿಯಲ್ ಎಸ್ಟೇಟ್ ದಲ್ಲಾಳಿ ಆಗಬೇಡಿ, ಕೊನೆಗಾಲದಲ್ಲಿ ಹೋಗಬೇಕಾದ್ರೆ ಗೌರವಯುತವಾಗಿ ಹೆಸರು ತಗೊಂಡು ಹೋಗಿ ಅಂತ ಹೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೂ ಕಿವಿ ಮಾತನ್ನ ಹೇಳಿದ್ದಾರೆ. 8 ಹಳ್ಳಿ ವ್ಯಾಪ್ತಿಯಲ್ಲಿ ರೈತರೇ ಇಲ್ಲ ಅಂತ ಹೇಳ್ತಾ ಇದ್ದೀರಿ. ರೈತರೇ ಇಲ್ಲ ಎನ್ನುವ ಬದಲು ನಿಮ್ಮ ತಮ್ಮ ಡಿಕೆ ಸುರೇಶ್ ಡೈರಿ ಅಧ್ಯಕ್ಷರಾಗಿದ್ದು ರೈತರಿಂದ ಎಷ್ಟು ಹಾಲು ಸಂಗ್ರಹ ಆಗ್ತಿದೆ ಅನ್ನೋ ಮಾಹಿತಿ ಪಡೆಯಿರಿ ಅಂತ ಹೇಳಿ ಟಾಂಗ್ ಕೊಟ್ಟಿದ್ದಾರೆ. ಇದಕ್ಕೆ ಇವತ್ತು ನಮ್ಮ ಆ 8 ಹಳ್ಳಿ ಭೂಮಿ ಅಕ್ವೈರ್ ಮಾಡಬೇಕಾ? ಧಮ್ಕಿ ಬೇರೆ ಹಾಕೋದು. ನಿಮ್ಮ ಧಮ್ಕಿ ಬೇರೆ ತೈಟ್ಗಳಿಗೆ ನಮ್ಮ ಹತ್ರ ನಡೆಯಲ್ಲ. ಯಾವ್ಯಾವ ಸಂದರ್ಭದಲ್ಲಿ ಯಾರ್ಯಾರು ಕಾಲ್ ಕಟ್ತೀರಿ, ಯಾರ್ಯಾರು ದುಡ್ಡುಗಳನ್ನ ಕೊಂಡ್ಕೊಳ್ಳೋಕೆ ಹೋಗ್ತೀರಿ, ಎಲ್ಲ ನೋಡಾಗಿದೆ. ನೀವು ರಿಯಲ್ ಎಸ್ಟೇಟ್ ದಲ್ಲಾಳಿಗಳಾಗಬೇಡಿ. ಮುಖ್ಯಮಂತ್ರಿಗೆ ಹೇಳೋದು, ರೈತರು ಮನೆ ಹಾಳು ಮಾಡಬೇಡಿ. ಇರೋ 2 ವರ್ಷ ಕೊನೆಗಾಲದಲ್ಲಿ ಹೋಗಬೇಕಾದ್ರೆ ಗೌರವಯುತವಾದ ಹೆಸರು ತಗೊಂಡೋಗಿ. ಒಟ್ಟಾರೆ ಕುಮಾರದ್ವಯರ ನಡುವೆ ಮತ್ತೊಮ್ಮೆ ಮಾತಿನ ಕದನ ಮುಂದುವರೆದಿದೆ. ಡಿಕೆಶಿ ವಿರುದ್ಧ ಭರ್ಜರಿಯಾಗಿ ಗುಟುರು ಹಾಕಿದ ಎಚ್ಡಿಕೆ, ಸಿಎಂಗೂ ತಮ್ಮದೇ ಸ್ಟೈಲ್ನಲ್ಲಿ ಕಿವಿಮಾತು ಹೇಳಿದ್ದಾರೆ.
ಅಲ್ಲದೆ ಕ್ಯಾಬಿನೆಟ್ ಹೆಸರಿಗೆ ಮಾತ್ರ, ಕ್ಯಾಬಿನೆಟ್ನಲ್ಲಿ ಹೇಳೋರು ಕೇಳೋರಿಲ್ಲ. ಕ್ಯಾಬಿನೆಟ್ ಅಂದ್ರೆ ಎಲ್ಲವನ್ನ ಹರಾಜು ಹಾಕುವ ಮನೆ ಅಂತ ಹೇಳಿ ಸರ್ಕಾರದ ಕಾಲೆಳೆದಿದ್ದಾರೆ. ಮಂಜುನಾಥ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.